ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಹಲೋ ನಮಸ್ಕಾರ ಕರ್ನಾಡು, ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾನೆ. ಇವತ್ತೇನಪ್ಪ ಅಂದ್ರೆ ನಂದು ಆ್ಯನಿವರ್ಸರಿ ಇತ್ತು. ಸೊ ಪಂಕಾಗಿ ರೆಡಿಯಾಗಿ ನಾನು ನನ್ನ ವೈಫೆಲ್ಲ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟ್ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಮದುವೆ ಆಗಿದ್ದಲ್ಲೇ ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದರೆ ಫುಲ್ಲು ಜನ ಅಂದರೆ ಜನ ಗುರು. ಇವತ್ತು ಫ್ರೈಡೇ ಅಲ್ವಾ, ಫುಲ್ ಅಂದರೆ ಫುಲ್ ಜನ ಇದ್ದರು. ಸರಿ ಆಯ್ತು ಅಂದ್ಬಿಟ್ಟು ಹೆಂಗೋ ಮಾಡಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಊಟ ಮಾಡೋಣ ಅಂತ ನನ್ನ ಫ್ಯಾಮಿಲಿ ಎಲ್ಲ ಹೋದವು. ಅಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟು ಹೊರಟಿದ್ದೆ ನಮ್ಮ ಏರಿಯಾ ಗಣೇಶ ಹತ್ರ ಬಂದು ಇದು ಹೋಮ ನಡೀತಾ ಇತ್ತು. ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ಹೋಮ ಎಲ್ಲ ನೋಡಬೇಕಾದ್ರೆ ಬಿಗ್ ಬಾಸ್ನ ಖ್ಯಾತ ನಮ್ಮ ಪ್ರೀತಿಯ ರೂಪೇಶ್ ರಾಜಣ್ಣ ಅವರು ಬಂದರು. ನಮಗೆ ಖುಷಿ ಆಯಿತು. ನಮಗೆ ತುಂಬ ವರ್ಷದಿಂದ ಪರಿಚಯ ನಮ್ಮ ಅಣ್ಣ ಅವ್ರಿಗೆ, ನಮಗೆಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಅದರಿಂದ ನೆಕ್ಸ್ಟ್ ಹೊರಟಿದ್ದೆ ಶಿವನ್ ದೇವಸ್ಥಾನಕ್ಕೆ. ಹಂಗೆ ಶಿವನ್ ದೇವಸ್ಥಾನಕ್ಕೆ ಹೋಗಿ ಚಿಕ್ಕದಾಗಿ ನಮ್ಮ ಕೋರಿಕೆಯನ್ನು ಕೇಳ್ಕೊಂಡು ಅಭಿಷೇಕ ಮಾಡಿ ಅಲ್ಲಿಂದ ನೆಕ್ಸ್ಟ್ ಗಣೇಶ ದೇವಸ್ಥಾನ ಹಳ್ಳಿ ಒಳಗಡೆ ಇತ್ತು. ಸರಿ ಆಯ್ತು ಅಂದ್ಬಿಟ್ಟು ಗಣೇಶ ದೇವಸ್ಥಾನಕ್ಕೆ ಹೋಗಿ ಗಣೇಶ ದೇವಸ್ಥಾನಕ್ಕೆ ಕೈ ಮುಗಿದು ನನ್ನ ಕಸಿನ್ಸ್ ಎಲ್ಲ ಬಂದಿದ್ದು. ನಾವೆಲ್ಲ ಹೋಗಿ ಹಂಗೆ ಸ್ವಲ್ಪ ಲೈಟಾಗಿ ಪ್ರಸಾದ ತಗೊಂಡು ಮಾತಾಡ್ಕೊಂಡು ಮಜಾ ಮಾಡಿ ನೆಕ್ಸ್ಟ್ ಮತ್ತೆ ಎಲ್ಲೋಗೋಣ ಅಂತ ಪ್ಲಾನ್ ಮಾಡಿದ್ರು. ಮತ್ತೆ ಗಣೇಶ ಹತ್ರ ಹೋಗ್ಬೇಕಾಗಿತ್ತಲ್ಲ. ಸರಿ ಆಯ್ತು ಅಂದ್ಬಿಟ್ಟು ನಾವೆಲ್ಲ ಗಣೇಶ ಹತ್ರ ಹೋಗಕ್ಕೆ ಹೊರಟು ಗಣೇಶ ಹತ್ರ ಹೋಗಿ ಒಳ್ಳೆ ಜಾಲಿ ಮಾಡ್ತಾ ಇದೆ ಇವತ್ತಂತೂ. ನಮ್ಗಂತೂ ಫುಲ್ ಖುಷಿ ಆಯ್ತು ಇವತ್ತು. ಹಾಗೆ ನಮ್ಮ ಗಣೇಶ ಹತ್ರ ಇನ್ನೊಬ್ಬರನ್ನ ಅತಿಥಿನ ಇನ್ವೈಟ್ ಮಾಡಿದ್ರು. ಅವ್ರು ಯಾರಪ್ಪ ಅಂದ್ರೆ ನಿರಾಶ್ರಿತ ಆಶ್ರಮದ ಒಬ್ಬ ಫೌಂಡರ್ ಪ್ರಶಾಂತ್ ಚಕ್ರವರ್ತಿ ಅಂತ. ಇವ್ರು ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಇವ್ರ ಆಶ್ರಮಕ್ಕೆ ಹೋಗಿದ್ದಾಗ ತುಂಬಾ ವಯಸ್ಸಾದವ್ರನ್ನ ನೋಡ್ಕೊಂಡು ಕೇರ್ ಮಾಡೋದಿದೆಯಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು. ಸೊ ಆಯ್ತು ಅಂದ್ಬಿಟ್ಟು ಅವ್ರು ಬಂದ್ರು. ಅವ್ರನ್ನ ಸ್ವಾಗತ ಮಾಡಿ ಇವ್ರಿಗೆ ಸನ್ಮಾನ ಎಲ್ಲ ಮಾಡಿ ಇವತ್ತಿನ ಡೇನ ನಾವು ಕಂಪ್ಲೀಟ್ ಮಾಡಿದೆ. ಮತ್ತೆ ಸಿಗೋಣ. ಟಾಟಾ, ಬೈ ಬೈ, ಸಿ ಯು.